ಚರ್ಚೆ ನಡೀತಾ ಇದೆ ಮತ್ತು ಅದು ಅನಿವಾರ್ಯ ಕೂಡ ಇತ್ತು ಅದು ದೇಶಕ್ಕೆ. ಸೊ ನೋಡೋಣ, ಅದೇನಿದ್ರು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಬೇಕು ಯಾವ ರೀತಿ ಅದು ಮುಂದುವರಿಸ್ತಾರೆ, ಏನು ಮಾಡ್ತಾರೆ ಅಂತ ನಡೀತಿದೆ, ನೋಡೋಣ. ಸೊ ಅದು ಮಾಡೋದು ಅನಿವಾರ್ಯತೆ ಇತ್ತು, ಅದು ದೇಶಕ್ಕೆ ಮಾಡಿದ್ದಾರೆ. ಸೊ ಅದ್ರ ಮುಂದಿನ ರೂಪರೇಷ ಯಾವ ರೀತಿ ಅನ್ನೋದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತಾರೆ. ಅವ್ರು ಏನೋ ಮಾಡಿದ್ರು ಕೂಡ ಎಲ್ಲರೂ ಅದ್ರ ಜೊತೆ ಇದ್ದಾರೆ. ಅದೆಲ್ಲರೂ ಅದೇನು ಪ್ರಶ್ನೆ ಇಲ್ಲ. ದೇಶದ ಸಮಸ್ಯೆ ಬಂದಾಗ, ಪಾರ್ಟಿ ಬಂದಾಗ ಆ ಸಮಸ್ಯೆ ಬೇರೆ, ಅಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರ್ತೈತೆ. ದೇಶ ಸಮಗ್ರತೆ ಬಂದಾಗೆಲ್ಲ ಆಲ್ ಪಾರ್ಟಿ ಒಂದೇ ಇರ್ತೀವಿ. ಹಿಂದೂ ಕೂಡ ಇದೆ, ಮುಂದೆ ಕೂಡ ಇದ್ದೇ ಇರ್ತದೆ. ಅದೇ ಹೇಳಿದ್ರೆ ಅದು ಯಾವ ಮಟ್ಟಕ್ಕೆ ಹೋಗ್ತಿದ್ದು ಗೊತ್ತಾಗಲ್ಲ. ಅದು ಕೇಂದ್ರ ಸರ್ಕಾರ ನಿರ್ಧಾರ ಮೇಲೆ ಅದೆಲ್ಲ ಅವಲಂಬನೆ ಅಷ್ಟೇ. ನಿನ್ನೆ ಕೂಡ ಹಮಾಸ್ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಏಕಕಾಲಕ್ಕೆ 100 ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಎಲ್ಲ. ಅದಕ್ಕೆಲ್ಲ ಇದು ಕೂಡ ನಮ್ಮ ಸೈನಿಕರು ಕೂಡ ಸನ್ನದ್ಧರಾಗಿದ್ದಾರೆ, ಸಮರ್ಥವಾಗಿ ನಿಭಾಯಿಸ್ತಾರೆ. ಸೊ ನೋಡೋಣ, ಕಾದು ನೋಡೋಣ. ರಾಜ್ಯದ ಪರಿಣಾಮಗಳು, ಅದು ಎಷ್ಟು ದಿವಸ ನಡೀತದೆ ಅದ್ರ ಮ್ಯಾಗ ಡಿಪೆಂಡ್. ಅದು ಅಲ್ಲಿಗೆ ಸೀಮಿತವಾಗಿರ್ತೈತೆ, ಬೇರೆ ಕಡೆ ಬರ್ತದೆ, ಯಾವ ಸ್ಕೇಲ್ನಲ್ಲಿ ನಡೀತದೆ ಅದ್ರ ಮ್ಯಾಗ ಅದು ಆರ್ಥಿಕ ಪರಿಣಾಮ. ಈಗಂತೂ ಏನಾಗೋಲ್ಲ, ಯಾಕಂದ್ರೆ ಅದು ಅಲ್ಲಿ ಸೀಮಿತವಾಗಿರುವಂಥ ಇದ್ದಷ್ಟೇ, ಅದು ಆ ಒಂದು ಪರ್ಟಿಕ್ಯುಲರ್ ಏರಿಯಾಗೆ. ನಮ್ಮಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಇಂಪಾರ್ಟೆಂಟ್ ಪ್ಲೇಸಸ್ಗಳಿದೆ, ಸ್ಥಾವರಗಳಿದೆ. ಅಲ್ಲ ಅಷ್ಟಾಗಲ್ಲ, ಅದು ನೋಡೋಣ, ಇನ್ನೂ ಭಾಳ ದೂರ ಆಗ್ತೈತೆ. ಯಾಕಂದ್ರೆ ವಿದ್ಯುಡಿದು ಬೇರೆ ಒಂದು ಭಾಗ, ಇದು ಒಂದು ಭಾಗ ಸೌತು. ಸೊ ಇಲ್ಲಿವರೆಗೆ ಬರಲಿಕ್ಕೆ ಆಗೋದಿಲ್ಲ ಬಹುಶಃ ಅದು. ಸೊ ಏನಿದ್ರು ಆ ರೀಜನ್ನಲ್ಲಿ ಅದು ಗುಜರಾತ್, ರಾಜಸ್ಥಾನ್, ಪಂಜಾಬ್ ಆ ರೀತಿ ಭಾಗದಲ್ಲಿ ನಡೀತಾ ಇದೆ. ಸೊ ಅದು ಎಷ್ಟು ದಿವಸ ನಡೀತಿರ ಮ್ಯಾಗ ಡಿಪೆಂಡ್ ಅದು. ರಾಜ್ಯ ಸರ್ಕಾರ ಪ್ರಿಪರೇಷನ್ ಇದೆ, ನೋಡೋಣ. ಅದ್ರ ಬಗ್ಗೆ ಇವತ್ತು ಕ್ಯಾಬಿನೆಟ್ ಇದೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೋದು. ಯಾಕಂದ್ರೆ ನಾವು ತಯಾರಿ ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕೆ ಜಾಸ್ತಿ ಮುಂದುವರೆದ್ರೆ ಅದು ಪರಿಣಾಮಗಳು ಭಾಗಿ ಆಗ್ತವೆ. ಸೊ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡ ಸ್ಟಾಕ್ಸ್ ಬಗ್ಗೆ ಮುಂಜಾಗ್ರತೆ ಕ್ರಮ ವಹಿಸಲೇಬೇಕಾಗ್ತದೆ. ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಅವಶ್ಯಕತೆ ಇದೆ ಅನಿಸ್ತದೆ. ಇಲ್ಲ, ಅದು ನೋಡೋದು ಕೇಂದ್ರ ಸರ್ಕಾರ ಮ್ಯಾಗೆ, ನಮ್ಮ ಮ್ಯಾಗೆ ಅದು ಡಿಸಿಷನ್ ಅಲ್ಲ. ಕೇಂದ್ರ ಸರ್ಕಾರ ಡಿಸಿಷನು ಅವ್ರು ನಿರ್ಧಾರ ಮಾಡಬೇಕಾಗತ್ತೆ. ಯಾಕಂದ್ರೆ ಡಿಸಿಷನ್ ತೊಗೊಳ್ಳೋಂಥ ಒಂದು ಕೆಪಾಸಿಟಿ ಕೇಂದ್ರ ಸರ್ಕಾರ ಮಾತ್ರ ಇದೆ. ಅದು ನಡೀತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದು ಬಂದ ಮೇಲೆ ಯಾರು ಎಷ್ಟು ಸಂಖ್ಯೆ ಅಂತ ಗೊತ್ತಾದ್ಮೇಲೆ ಅವ್ರ ಜನಸಂಖ್ಯೆ ಆಧಾರದ ಮೇಲೆ ನಿಗದಿ ಮಾಡ್ತಾರೆ. ಅವರು ಅದು ಬೇರೆ, ಅದು ಓನ್ಲಿ SC STಗೆ ಒಳ ಮೀಸಲಾತಿ ಮಾತ್ರ. ಅದು ಸಪ್ರೇಟ್ ಇಶ್ಯೂ, ಈ ಇಶ್ಯೂ ಸಪ್ರೇಟ್ ಇದೆ. ಖಂಡಿತ ಸಿಕ್ಕೇ ಒಳ ಮೀಸಲಾತಿ ಕೊಡ್ತಾರೆ ಸರ್ಕಾರ. ಈಗಾಗಲೇ ಘೋಷಣೆ ಕೂಡ ಮಾಡಿದೆ, CM ಅವರು ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಆದರೆ ಅಂಕಿಅಂಶ ಬೇಕು ನಮ್ಮ ಕೈಯಲ್ಲಿ. ಪ್ರಮಾಣ ವ್ಯತ್ಯಾಸ ಆಗುತ್ತೆ ಮುಂದಿನ ದಿನಗಳಲ್ಲಿ, ಇದನ್ನ ಇಟ್ಕೊಂಡು ಈ ಬೇಸಾಗಿ ಏನು ಬರುತ್ತೆ ಡಾಟಾ ಅದ್ರ ಮೇಲೆ ನೋಡೋಣ. ಬಂದಮೇಲೆ ಸರ್ಕಾರ ಚರ್ಚೆ ಮಾಡ್ತಿದೆ. ಬರಲಿ, ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ. ಸಿಕ್ಕ ಮ್ಯಾಗೆ ಅದ್ರ ಮ್ಯಾಗೆ ಕ್ರಮ ಕೈಗೊಳ್ತಾರೆ. ಕೇಂದ್ರ ಸರ್ಕಾರ ಶುರು ಮಾಡಿದೆ ಜಾತಿ ಗಣತಿ ಮತ್ತು ಜನಗಣತಿ. ಮಾಡಲೇ ಒಳ್ಳೇದೇ ಅದು. ಅವರು ಮಾಡೋದ್ರಿಂದ ಒಳ್ಳೇದೇ. ಯಾಕಂದರೆ ಭಾಳ ದಿನ ಹಿಂದಾಗಿದೆ, ಸುಮಾರು 70 ವರ್ಷಗಳು 80 ವರ್ಷ ಹಿಂದಾಗಿದೆ. ಸೊ ಅದು ಇನ್ನೊಂದು ಸರಿ ಆದರೆ ಈಗ ನೀವು ಕಾಂತರಾಜ್ ವರದಿ ಇಟ್ಕೊಂಡಿರ್ಲಿಕ್ಕೆ ಅದು ಕೊಡುವಂಥ ಡಾಟಾ ಎರಡಕ್ಕೂ ಮಿಕ್ಸ್ ಆದರೆ ಬೇರೆ ಥರ ಪರಿಣಾಮ. ನಾವು ಹೇಳಿದಿಲ್ಲ, ನಾವು ಅದನ್ನು ಪಬ್ಲಿಕ್ ಚರ್ಚೆಗೆ ಬಿಡ್ತೀವಿ. ನಾವು ಪಬ್ಲಿಕ್ ಚರ್ಚೆಗೆ ಬಿಡ್ತೀವಿ. ಅದೆಲ್ಲ ಮತ್ತೆ ಕರೆಕ್ಷನ್ ಮ್ಯಾಗೆ ಅಂತಿಮ. ಯಾಕಂದ್ರೆ ತುಂಬ ಹಳೇದು ಅಂತ ಹೇಳ್ತಾರೆ. ಈಗ ಅವ್ರು ತುಂಬ ಸೈಂಟಿಫಿಕ್ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ನೋಡಿ, ನಾವು ಕರೆಕ್ಷನ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ತಪ್ಪಿದ್ರೆ ಕರೆಕ್ಷನ್ ಮಾಡಲಿಕ್ಕೆ ನಮ್ಮ ಸರ್ಕಾರ ರೆಡಿ ಇದೆ. ಓಕೆ, ಕಾರ್ಯಕ್ರಮ ಇಲ್ಲ, ನಂದು ಬೇರೆ ನಿನ್ನೆ ಕಾಶಿ ಕಾರ್ಯಕ್ರಮ ಇತ್ತು. ಅವರು 1000 ವಚನ ಅಥವಾ ಒಂದು ಹೊಸ ಕಾನ್ಸೆಪ್ಟ್ನಲ್ಲಿ ಮಾಡ್ತಿದ್ದಾರೆ. ಸುಮಾರು 10 ಜನ ಒಂದೇ ಕಾಲಕ್ಕೆ ವಚನಿಗಳಂತ ಒಂದು ಹೊಸ ಸಂಪ್ರದಾಯ. ಅದು ಶಿವಮೊಗ್ಗದಿಂದ ಪ್ರಾರಂಭ ಆಗಿದ್ದು ಒಳ್ಳೆಯದೇ. ಎಲ್ಲ ಕಡೆ, ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೇ ಆದರೆ ನಮಗೆ ಒಳ್ಳೆಯದಿದೆಲ್ಲ ಚೆನ್ನಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.